ನಮಸ್ತೆ ಸ್ನೇಹಿತರೆ, ಸಿಂಪಲ್ಲಾಗಿ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ರಾಗಿ ಮುದ್ದೆ ಆರೋಗ್ಯಕ್ಕೆ ಒಂದು ತುಂಬ ಯೂಸ್ಫುಲ್ ಆದಂತಹ ಒಂದು ಆಹಾರವಾಗಿದೆ. ಇಲ್ಲಿ ನಾನು 125 ml ಅಷ್ಟು ಹಿಟ್ಟನ್ನು ತೊಗೊತಿದ್ದೀನಿ. ಅಂದರೆ ನೀವು ಯಾವುದೇ ಒಂದು ಮೆಷರ್ಮೆಂಟಲ್ಲಿ ಹಿಟ್ಟನ್ನು ಈ ರೀತಿ ಎತ್ತಿಟ್ಕೊಳ್ಳಿ. ಯಾವ ಮೆಷರ್ಮೆಂಟಲ್ಲಿ ಹಿಟ್ಟು ತೊಗೊತೀರಾ ಅದೇ ಮೆಷರ್ಮೆಂಟಲ್ಲಿ 2 ಅಳತೆದು ನೀರು ತೊಗೋಬೇಕು. ಒಂದು ಲೋಟನಾರ ತೊಗೊಂಡು ಅಥವಾ ಒಂದು ಕಪ್ಪಾರ ತೊಗೊಳ್ಳಿ. ಇದರಲ್ಲಿ ನಾನು ಒಂದು 2 ಸ್ಪೂನಷ್ಟು ನೀರನ್ನ ಹಾಗೆ ಉಳಿಸ್ಕೊತಾ ಇದ್ದೀನಿ. ಅದಕ್ಕೆ ನಾನು 1 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ಇಲ್ಲಿ ಒಂದೇ ಒಂದು ಹರಳುಪ್ಪನ್ನ ಆ ನೀರಿಗೆ ಸೇರಿಸ್ಕೊತಾ ಇದ್ದೀನಿ. ಏನು ನೀರನ್ನ ಸ್ವಲ್ಪ ಉಳಿಸಿಟ್ಕೊಂಡಿರ್ತೀನಲ್ಲ, ಅದಕ್ಕೆ 1 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಹಿಟ್ಟು ಈ ರೀತಿ ಮೇಲ್ಮೇಲೆ ಬರಬಾರ್ದು, ಚೆನ್ನಾಗಿ ಅದ್ರ ಜೊತೆ ಹೊಂದ್ಕೊಳ್ಳುತ್ತಲ್ಲ. ಆಗ ಯಾವಾಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಕಲಸಿಟ್ಕೊಂಡಿರೋಂಥ ರಾಗಿ ಹಿಟ್ಟನ್ನ ಈ ರೀತಿ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ನಾವಿಲ್ಲಿ ಯಾವುದೇ ಎಣ್ಣೆ ತುಪ್ಪ ಏನೂ ಹಾಕ್ತಿಲ್ಲ. ಚೆನ್ನಾಗಿ ಕುದಿ ಬಂದಾಗ ನಾವೇನು ಹಿಟ್ಟನ್ನ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಈ ಕುದೀತಿರುವಂಥ ನೀರಿಗೆ ಹಾಕಬೇಕು. ಯಾವಾಗಲೂ ಒಂದು ತಟ್ಟೆಗೆ ಹಾಕ್ಕೊಬಿಟ್ಟು ಆ ಹಿಟ್ಟನ್ನು ನೀರಿಗೆ ಹಾಕೋದ್ರಿಂದ ಅಷ್ಟು ಗಂಟಾಗಲ್ಲ ಮತ್ತು ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಈ ರೀತಿ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಅದು ಕುದಿ ಬರಬೇಕು. ಉರಿ ಸಣ್ಣ ಮಾಡಿ ಕುದಿ ಬಂದಮೇಲೆ ಇಲ್ಲಿ ಯಾವುದೇ ಕೋಲ್ ಬೇಡ, ಮನೇಲಿ ಉಪಯೋಗಿಸುವಂತಹ ಅನ್ನದ ಕೈಯಲ್ಲೇ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಉರಿ ಸಣ್ಣ ಮಾಡಿಬಿಟ್ಟು ಚೆನ್ನಾಗಿ ಅದನ್ನ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಒಂದು ಗಂಟಾಗಲ್ಲ ಮತ್ತು ಗಟ್ಟಿಗೆ ಚೆನ್ನಾಗಿರುತ್ತೆ. ಕೆಲವರಿಗೆ ಮುದ್ದೆ ಗಟ್ಟಿ ಇಷ್ಟ ಆಗುತ್ತೆ, ಕೆಲವರಿಗೆ ಸ್ವಲ್ಪ ನೀರು ತೆಳ್ಳಗಿರಬೇಕು ಅಂದರೆ ಒಂದು 1/4 ಲೋಟದಷ್ಟು ನೀರು ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ನೀವು ಯಾವ ಅಳತೆಯಲ್ಲಿ ಹಿಟ್ಟು ತೊಗೊತೀರಾ ಅದರದ್ದು 2ರಷ್ಟು ನೀರು, ಅದು ಕರೆಕ್ಟಾದ ಮೆಜರ್ಮೆಂಟು. 1 ಹರಳು ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಇಲ್ಲಿ ಎಷ್ಟು ಗಟ್ಟಿಗೆ ನೀಟಾಗಿ ಬರ್ತಿದೆ ಅಂತ. ಈ ರೀತಿ ಚೆನ್ನಾಗಿ ಅದನ್ನು ಒಂದೇ ಒಂದು ಗಂಟಿಲ್ದಂಗೆ ಅನ್ನದ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ 1/4 ಲೋಟ ಅಂದರೆ ಒಂದು 2ರಿಂದ 3 ಟೀ ಸ್ಪೂನಷ್ಟು ಅಥವಾ ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಊರಿನ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಬೇಕು. ಒಂದು 5 ನಿಮಿಷ ನೋಡಿ ಹಬೆಲಿ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹಬೆಲಿ ಹಿಟ್ಟು ಚೆನ್ನಾಗಿ ಬೆಂದ್ಕೊಳ್ಳೋದ್ರಿಂದ ಗಂಟಾಗಲ್ಲ. ಈಗ ಒಂದ್ಸರಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಇದಾಗ್ತಿದೆ ಅಂತ. ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ರೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮುದ್ದೆ ಮಾಡೋದ್ರಿಂದ 1 ಗಂಟೆಲ್ದಲ್ಲೇ ನಾವು ಚೆನ್ನಾಗಿ ಮಾಡಿಕೊಂಡು ತಿನ್ಬೋದು. ನೀವು ಫಸ್ಟ್ ಟೈಮ್ ಮುದ್ದೆ ಮಾಡ್ತಿದ್ರು ಈ ಮೆಜರ್ಮೆಂಟಲ್ಲಿ ಮುದ್ದೆ ಮಾಡಿದ್ರೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ಇನ್ನೊಂದು ಸರಿ ಮುದ್ದೆ ಮಾಡಬೇಕಲ್ಲ ಅಂತ ಬೇಜಾರಾಗಲ್ಲ. ಖುಷಿಯಾಗಿ ನೀವು ಮುದ್ದೆನ ಮತ್ತೊಂದು ಸರಿ ಪ್ರತಿ ಸರಿ ಮಾಡ್ತಾ ಇರ್ತೀರ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಮುದ್ದೆ ಎಲ್ಲ ಅಂಟ್ಕೊಬಿಡುತ್ತೆ, ಎಲ್ಲ ಗಂಟಾಗುತ್ತಲ್ಲ, ಇನ್ನೊಂದು ಸರಿ ಮುದ್ದೆ ಮಾಡಬೇಕು ಅಂತಲೇ ಅನಿಸಲ್ಲ. ಆದರೆ ಈ ಒಂದು ಮೆಜರ್ಮೆಂಟಲ್ಲಿ ಈ ರೀತಿ ನೀವು ಮಾಡೋದ್ರಿಂದ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಒಂದು ಸ್ವಲ್ಪನೂ ಸಹ ಪಾತ್ರೆಗೆಲ್ಲ ಅಂಟ್ಕೊಂಡು ಇದಾಗಲ್ಲ. ಸ್ವಲ್ಪ ನೀರನ್ನ ಕೈಯಲ್ಲಿ ನೀರು ಮಾಡ್ಕೊಬಿಟ್ಟು ಈ ರೀತಿ ಮಾಡಬೇಕು. ಆವಾಗ ನೋಡಿ ಆ ಹಿಟ್ಟು ಕೈಗೆ ಅಂಟ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಈಗ ನೀವು ಉರಿನ ಆಫ್ ಮಾಡಿಬಿಟ್ಟು ಮುಚ್ಚಳನ ಒಂದು 5 ನಿಮಿಷ ಮುಚ್ಚಿಡಿ. ಇನ್ನೊಂದು 5 ನಿಮಿಷ ಮುಚ್ಚಿಡೋದ್ರಿಂದ ಆ ಹಬೆ ಸ್ವಲ್ಪ ಕಡಿಮೆ ಆಗುತ್ತೆ. ಮುದ್ದೆ ಕಟ್ಟಬೇಕಾದ್ರೆ ನಿಮಗೆ ಕೈಗೆ ಅಷ್ಟು ಬಿಸಿ ತಾಗಲ್ಲ. ಈಗ ನೋಡಿ ಇದನ್ನು ಚೆನ್ನಾಗಿ ಬೆಂದ್ಕೊಂಡಿದ್ದೆ. ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಬಿಟ್ಟು ಒಂದು ತಟ್ಟೆಗೆ ಚೆನ್ನಾಗಿ ಸವರ್ಕೊಂಡು ಆ ಮುದ್ದೆ ಹಿಟ್ಟನ್ನ ಹಾಕಿ ಉಂಡೆ ಕಟ್ಕೋಬೋದು. ಇಲ್ಲ ಅಂದರೆ ಹಾಗೇ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿಬಿಟ್ಟು ಕಟ್ಕೋಬೋದು. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಗಟ್ಟಿಗೆ ಸೂಪರ್ ಆದಂಥ ಒಂದು ರಾಗಿ ಮುದ್ದೆ ತಯಾರಿದೆ. ಪಾತ್ರೆಗೂ ಅಷ್ಟೇ ಜಾಸ್ತಿ ಅಂಟ್ಕೊಂಡಿಲ್ಲ. ಈ ಪಾತ್ರೆಗೆ ರಾಗಿ ಹಿಟ್ಟು ಅಂಟ್ಕೊಳೋದೇ ಒಂದು ಸೂಪರಾಗಿ ಈಸಿಯಾಗಿ ಈ ಮುದ್ದೆನ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.